ಇಲಾಖೆ ಕಾರ್ಯಕ್ರಮಗಳು, ರೈತರ ಬಗ್ಗೆ ಅವರ ಅಭಿಪ್ರಾಯಗಳು, ಅವರ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡುತ್ತೆ. ಈ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮವಾಗದೆ ರೈತರ ಕಾರ್ಯಕ್ರಮವಾಗಲಿ, ನಿಮ್ಮೆಲ್ಲರಿಗೂ ಇನ್ನೂ ಹೆಚ್ಚಿನ ಸಮೃದ್ಧಿ ಬರಲಿ. ಯಾಕೆಂದರೆ ನಾವು ಏನು ಹೇಳ್ತೀವಿ ಗೊತ್ತಾ, ಮನುಷ್ಯನ ಜೀವನ ಮಣ್ಣಿನಿಂದ ಪ್ರಾರಂಭ ಆಗುತ್ತೆ, ಮಣ್ಣಲ್ಲೇ ಬೆಳೆಯುತ್ತೆ, ಕೊನೆಗೆ ಮಣ್ಣಲ್ಲಿಯೇ ಹೋಗುತ್ತೆ. ಆದ್ದರಿಂದ ನಮ್ಮ ಜೀವನ ಇರುವುದು ಮಣ್ಣಿನ ಜೊತೆ. ಅಂಥ ಮಣ್ಣನ್ನು ನಾವು ಸಂರಕ್ಷಿಸಲೇಬೇಕು. ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರತೆಯನ್ನು ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ಲಿಕ್ಕೆ ಈ ಯೋಜನೆಯಡಿ ಇದೊಂದು ಜಲಾನಯನ ಯಾತ್ರೆಯನ್ನು ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಜಲಾನಯನ ಕಾಮಗಾರಿ ಮತ್ತು ಅಭಿವೃದ್ಧಿ ಚಟುವಟಿಕೆಗಳನ್ನು ಮಾಡಲು ಮುಂಚೂಣಿಯಲ್ಲಿದೆ. ಸೊ ಈ ಯೋಜನೆಯನ್ನು ನಾವು ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದಿಂದ 60% ಮತ್ತು 40% ಅನುಪಾತದಲ್ಲಿ ಅನುಷ್ಠಾನ ಮಾಡಲಾಗುತ್ತಿದೆ. ಈ ಯೋಜನೆ ರಾಜ್ಯದಾದ್ಯಂತ 63 ಮಳೆಯಾಶ್ರಿತ ತಾಲೂಕುಗಳೇನಿದ್ದಾವೆ ಅಲ್ಲೆಲ್ಲ ನಾವು ಈ ಯೋಜನೆಯನ್ನು 1921 ಹಿನ್ನಡೆ ಸಾಧಿಸಿದ್ದಾರೆ. ಕೋಲಾರ ಜಿಲ್ಲೆಯವರು ಶ್ರಮಜೀವಿಗಳು ಮುಳಬಾಗಲ್ ತಾಲೂಕು ಈ ಒಂದು ಗೌರವವನ್ನು ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲದಾಗಲಿ ಅದರಲ್ಲಿ ಸಕಲ ಜೀವರಾಶಿಗಳು ಕಣ್ಣರಗಿಸಿ ಸ್ವಾಗತವನ್ನು ಕೋರ್ತಿದ್ದೇನೆ. ನಾವು ನೀರನ್ನು ಯಾವ ರೀತಿಯಲ್ಲಿ ಶೇಖರಣೆ ಮಾಡಬೇಕು, ನೀರನ್ನು ಯಾವ ರೀತಿ ನಾವು ಉಪಯೋಗಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಎಲ್ಲ ಡೆಮೋ ಎಲ್ಲ ಮಾಡಿ ಎಲ್ಲರೂ ಅವರವ್ರು ಗೊತ್ತಿರೋ ಮಟ್ಟಿಗೆ ಅವ್ರು ಹೇಳಿದ್ದಾರೆ. ಅದರಿಂದ ಊರುಗಳಲ್ಲಿ ಗುಂಡುಬಾಯಿ ಕೆರೆ ಒಳಗಡೆ ಒಂದು ಕುಂಟೆ ಇರೋದು, ಅದರಲ್ಲಿ ಹಸುಗಳಿಗೆ ಇದಕ್ಕೆ ನೀರು ಕುಡಿಯೋಕ್ಕೆ ಅಂತ ನಾವು ಮಾಡ್ತಾ ಇದ್ವಿ. ಮಾಡಿಕೊಂಡು ರಾಜಕಾಲುವೆಗಳನ್ನು ಕೆರೆಗಳು ಒತ್ತುವರಿ ಮಾಡಿ, ಕುಂಟೆಗಳನ್ನು ಒತ್ತು ಮಾಡಿ, ಗುಂಡುತೋಪುಗಳನ್ನು ಒತ್ತುವರಿ ಮಾಡಿ ಎಲ್ಲ ಹಾಳು ಮಾಡಿ ಇಟ್ಟಿದ್ದಾರೆ. ಆದರೆ ಇವತ್ತು ಅದನ್ನು ಪುನಶ್ಚೇತನ ಮಾಡಿ ನಮ್ಮ ಇಲಾಖೆ ವತಿಯಿಂದ ರೈತರಿಗೋಸ್ಕರ ಇದನ್ನು ಕಾಪಾಡ್ಕೊಂಡು ಬರಬೇಕು ಅನ್ನೋ ಉದ್ದೇಶದಿಂದ ಎಲ್ಲವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಕೆರೆಯಲ್ಲಿ ಬರ್ತಕ್ಕಂಥ ನೀರು ನಿಲ್ಲಿಸಿದ್ರೆ ಅಥವಾ ಏನು ಮಳೆ ನೀರು ಬರ್ತದೆ ಅದನ್ನ ಸರಾಗವಾಗಿ ಹರಿದು ನಾವು ಬಿಟ್ಟುಬಿಟ್ರೆ ಮತ್ತೆ ನಮ್ಮ ಭೂಮಿ ಬರದಾಗ್ತದೆ. ಈ ಮಳೆ ನೀರು ಹರಿದು ಹೋಗುವಾಗ ಭೂಮಿಯ ಏನು ಮಣ್ಣನ್ನು ಕೂಡ ತೆಗೆದುಕೊಂಡು ಹೊರಟೋಗ್ತದೆ, ಫಲವತ್ತಾಗಿರ್ತಕ್ಕಂಥ ಮಣ್ಣನ್ನ. ಆ ಮಣ್ಣನ್ನು ಕೂಡ ನಾವು ಹಿಡಿದಿಟ್ಕೋಬೇಕು, ಆ ಮಳೆ ನೀರನ್ನು ನಾವು ಹಿಡಿದಿಟ್ಕೊಳ್ಬೇಕು ಅಂತಕ್ಕಂಥ ಮೂಲ ಉದ್ದೇಶನೇ ಈ ಜಲಾನಯನ ಇಲಾಖೆ ಸ್ಥಾಪನೆ ಮಾಡಿದಂಥ ಉದ್ದೇಶ. ಅದಕ್ಕಾಗಿಯೇ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ರು.